ಕುಡಿ ಅಕ್ಕ ಕೊಡೋಣ. ಯಾರು ಮನೆ ಹೆಂಗೆ ಮಾಡಿದ್ದು? ಶಿಶ್ವರ ಹೋಗಲ್ಲ? ಶಿಶ್ವರ ಹೋಗಲ್ವಾ? ಹೋಗ್ತೀಯಾ? ಕುಡಿ. ಬೇಡ. ಕೊಡು. ಅಲ್ಲಿಗೆ ಹಾಕಂಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡೋಣ ಅಂತ, ಇವತ್ತು ಷಷ್ಠಿ ಹಬ್ಬ ಅಲ್ವಾ, ಸೊ ಅಡುಗೆ ಮಾಡೋಣ ಅಂತ ಎಲ್ಲ ತರಕಾರಿನೆಲ್ಲ ಎತ್ತಿಡ್ಕೋತಾ ಇದ್ದೀನಿ. ಸೊ ಷಷ್ಠಿ ಹಬ್ಬ ಅಂದ್ರೇ ಎಲ್ಲ ಥರದ ತರಕಾರಿ ಹಾಕಿ ಅಡುಗೆ ಮಾಡೋದಲ್ವಾ. ಸೊ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ತರಕಾರಿನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅಳಸಿಕಾಯಿ ಒಂದು ಹಳಸಿನಕಾಯಿ ಬರುತ್ತಲ್ವ, ಅದೊಂದನ್ನ ಹೆಚ್ಕೋಬೇಕು. ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ತರಕಾರಿನೆಲ್ಲ ಹೆಚ್ಕೊಂಡು ಬೇಗ ಬೇಗ ಮಾಡ್ಬೋದು. ಹುಗ್ಗಿಯನ್ನು ಮತ್ತು
ಎಲ್ಲ ಥರದ ತರಕಾರಿ ಹಾಕಿ ಸಾಂಬಾರು ಮಾಡೋದು. ಏನು ಗೊತ್ತಾ, ನೀವು ಬೇರೆ ದಿವಸ ಎಲ್ಲ ತರಕಾರಿ ಹಾಕಿ ಅಡುಗೆ ಮಾಡಿದ್ರು ಇವತ್ತು ಬರುತ್ತೆ ಟೇಸ್ಟು, ಆ ಥರ ಬರೋದೇ ಇಲ್ಲ. ಪ್ರತಿಯೊಂದು ಅಂದರೆ ಎಲ್ಲನೂ ತಂದು ಹಾಕೋದಕ್ಕಾಗೋದಿಲ್ಲ. ನನಗೆ ಏನೇನು ತರಕಾರಿಗಳು ಸಿಗುತ್ತಾ ಆ ತರಕಾರಿನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಬ್ಬ ಅಂದ್ರೇ, ಷಷ್ಠಿ ಹಬ್ಬ ಅಂದ್ರೇ ಒಬ್ರಿಗೆ ತರಕಾರಿನ ಕೊಟ್ಟು ನಾವು ಇಸ್ಕೊಳ್ಳೋದು. ಬಟ್ ಮುಂಚೆ ಎಲ್ಲ ಆ ಥರ ಮಾಡ್ತಿದ್ರು, ಇವಾಗ ಯಾರು ಕೊಡೋದು ಇಸ್ಕೊಳ್ಳೋದು ಮಾಡೋದೇ ಇಲ್ಲ. ಸೊ ಇವಾಗ ಬಂದು ಆಮೇಲೆ ಹುಗ್ಗಿಯನ್ನ ಮಾಡಬೇಕು. ಹುಗ್ಗಿಯನ್ನ ಅಂದರೆ ಅದಕ್ಕೆ ಈ ಚಕ್ಕೆ ಲವಂಗ ಈ ಥರ ಮಸಾಲೆ ಏನೂ ಹಾಕೋಂಗಿಲ್ಲ, ಹಂಗೆ ಪ್ಲೈನಾಗಿ ಪಲಾವ್ನ ಮಾಡಬೇಕು. ಅದು ಕೂಡ ಟೇಸ್ಟ್ ಸೂಪರಾಗಿರುತ್ತೆ. ಅದು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ನಾನು. ಇವತ್ತು ಬಂದು ದೇವಸ್ಥಾನ ಹತ್ರ ಹೋಗಿ ಸಂಜೆ ಅಂದರೆ ಷಷ್ಠಿ ಹಬ್ಬ ಅಂದರೆ ದೇವ್ರದ್ದು ನಾಗರ ಕಲ್ಲುಗಳಿರ್ತಾವಲ್ವ, ನಾಗರ ಮೂರ್ತಿಗಳು, ಅದಕ್ಕೆ ತನಿಯರ್ದು ಏನಾದ್ರು ಚರ್ಮ ಕಾಯಿಲೆ ಇದ್ದರೆ ಅಥವಾ ಮಕ್ಕಳಾಗಿಲ್ಲ ಆ ಥರ ನಮಗೇನೇ ಒಂದು ಬೇಡಿಕೆ ಬೇಕಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾಗರ ಇದ್ರ ಹತ್ರ ಪ್ರತಿಷ್ಠೆ ಹತ್ರ ಪೂಜೆ ಮಾಡಿ ತನಿಯರಿದ್ರೆ ಅದಾಗುತ್ತೆ ಅಂತ. ಸೊ ತೇಜುಗೆ ಆಮೇಲೆ ನಾವು ನಾಗರ ಹಬ್ಬ ಎಲ್ಲ ಮಾಡ್ತೀವಿ. ಇನ್ನೇನು ನಾಗರ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಅಮಾವಾಸ್ಯೆ ಆದ ತಕ್ಷಣ. ನಮ್ಮ ಅತ್ತೆ ಅಲ್ಲಿ ಮಾಡೋದ್ರಿಂದ ಅವ್ರು ನಮಗೆ ಹಬ್ಬ ಇದ್ದಾಗ ಹೇಳಿರಲ್ಲ, ನಮಗೆ ಗೊತ್ತಿರಲ್ಲ ಅವ್ರು ಯಾವಾಗ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇವತ್ತೇನೆ ನಾಗರ ಕಲ್ಲಿಗೆ ತನಿಯರೇನ ಅಂತ ಅಂದ್ಬಿಟ್ಟು ಸ್ವಲ್ಪ ತಂಬಿಟ್ಟೆಲ್ಲ ಮಾಡ್ಕೋಬೇಕು. ಫಸ್ಟು ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ತರಕಾರಿ ಇಟ್ಟಿದ್ದೀನಿ ಗೊತ್ತಾ. ಇದು ಸೋರೆಕಾಯಿ, ಹಾಲು ಸೋರೆಕಾಯಿದು, ಚಪ್ರದೋರೆಕಾಯಿ, ಬೀನ್ಸು, ಒಂದೇ ಒಂದು ಬೆಂಡೆಕಾಯಿ ಇದೆ. ಆಮೇಲೆ ಈರುಳ್ಳಿ, ಇದು ಒಂದು ಕಂತೆ 30 ರೂಪಾಯಿ. ಆಮೇಲೆ ಒಂದು ಬದನೆಕಾಯಿ, ಒಂದು ಚಿಕ್ಕ ಕ್ಯಾರೆಟ್ ಇಟ್ಕೊಂಡಿದ್ದೀನಿ, ಒಂದು ಮೂಲಂಗಿ, ಒಂದು ಸೀಮೆ ಬದನೆಕಾಯಿ, ಹೀರೆಕಾಯಿ, ಗೆಡ್ಡೆಕೋಸು, ಮಂಗಳೂರು ಸೌತೆಕಾಯಿ, ಇದು ಸೀಕುಂಬಳ, ಸೋರೆಕಾಯಿ ಕಾಳು, ಅವರೆಕಾಳು, ತೊಗರಿಕಾಳು ಮಿಕ್ಸಲ್ಲಿದೆ. ತಡ್ನೆಕಾಳು ಸಿಗಲಿಲ್ಲ ನನಗೆ. ಅದು ಬಿಟ್ಟರೆ ಪರಂಗಿಕಾಯಿ, ಇದು ಲಾಳಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಅಳಸಿನ ಬೊಡ್ಕಿದೆ ಮತ್ತು ಆಲೂಗೆಡ್ಡೆ ಇದೆ ಮತ್ತು ಇವಾಗೆಲ್ಲ ಹೆಚ್ಕೊಂಡು ಅಡುಗೆನ ರೆಡಿ ಸ್ಟಾರ್ಟ್ ಮಾಡ್ತೀನಿ. ನಾನೊಂದು 5:30 ಅಷ್ಟರಲ್ಲಿ ಅಡುಗೆನ ಮುಗಿಸ್ಕೊಂಡ್ರೆ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಎಡೆಟ್ಟಿ ತನಿಯರ್ದು ಬರೋದಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಅಂತ. ಯಾಕೆಂದರೆ ತೀರಾ ಕತ್ಲೆ ಆದರೆ ಮಕ್ಕಳಿಗೆ ಹಿಂಸೆ ಆಗುತ್ತೆ ಅಂತ. ಇವಾಗ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಇವಾಗ ಮಧ್ಯಾಹ್ನಕ್ಕೆ ಸದ್ಯ ಏನೂ ಮಾಡಿಲ್ಲ. ಮಕ್ಕಳು ಸ್ವಲ್ಪ ಉಪ್ಪಿಟ್ಟಿಟ್ಟು ತಿನ್ಕೊಂಡ್ರು. ತೇಜುಗೂ ರಜೆ ಇದೆ. ಇನ್ನು ಅಂಗನವಾಡಿ ಪಾಪ ತೆಗ್ದಿದ್ರು ಅವಕ್ಕ ಹೆಲ್ಪರ್ ಬಂದು, ಬಟ್ ಯಾವ ಮಕ್ಕಳು ಬಂದಿರಲಿಲ್ಲ. ನಿತ್ಯ ಒಬ್ಬಳೇ ಇದ್ಲು. ಅವ್ಳಿಗೂ ಒಬ್ಳಿಗೆ ಕುತ್ಕೊಳ್ಳೋಕೆ ತುಂಬ ಬೋರ್ ಅನ್ಸುತ್ತಲ್ವ. ಸೊ ಹಾಗಾಗಿ 12 ಗಂಟೆಗೆ ಕರ್ಕೊಂಡು ಬಂದೆ ನಾನು. ಅವ್ರು ನೀನೇನು ಒಬ್ಬರೇ ಏನು ಮಾಡ್ತೀರ ಅಂದ್ಬಿಟ್ಟು ಹೋಗಿ ಅಕ್ಕ ಅಂದರೆ ಹೋದ್ರು. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಖಾರ ರುಬ್ಬಿ ಹಾಕಿದ್ದೀನಿ. ಇವಾಗ ಇದು ಷಷ್ಠಿ ಹಬ್ಬದ ಸಾಂಬಾರಿಗೆ ಮೇಯ್ನ್ ಟೇಸ್ಟ್ ಕೊಡೋದು ಹೆಂಗೆ ಗೊತ್ತಾ, ಈ ರಸ, ಹುಣಸೆಕಾಯಿ ಬೇಯಿಸಿದ್ದು ರಸ, ಹುಣಸೆಕಾಯಿದೆ ಹುಳಿ. ಹುಣಸೆ ಹಣ್ಣಿನ ಹುಳಿ ಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇದಕ್ಕೆ ಈ ಹಬ್ಬದಲ್ಲಿ ಹುಣಸೆಕಾಯಿ ಹುಳಿನೇ ಬಿಡಬೇಕು. ಸೊ ಹಾಗಾಗಿ ಇವಾಗ ಅದು ಬೇಯಿಸಿದ್ದೆ ನಾನು ಆಗಲೇ ತರಕಾರಿ ಕಟ್ ಮಾಡಬೇಕಾದ್ರೆ ಹುಣಸೆಕಾಯಿನ ಬೇಯಿಸ್ಬಿಟ್ಟು ಹುಳಿ ಹಿಂಡಿ ಇಟ್ಟಿದ್ದೆ. ಸೊ ಇವಾಗ ರಸ ಹಾಕಿದ್ದೀನಿ.
ನೀವು ಬೇಕಾದರೆ ಈ ಥರ ಸಾಂಬಾರು ಮಿಕ್ಸ್ ಎಲ್ಲ ವೆಜಿಟೇಬಲ್ಸ್ ಹಾಕಿ ಸಾಂಬಾರು ಮಾಡಬೇಕಾದ್ರೆ ಹುಣಸೆಕಾಯಿಂದ ಹುಡಿಬಿಟ್ಟು ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇವಾಗ ರುಚಿಗೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ, ಯಾಕೆಂದರೆ ನಾನು ಅರಳು ಪುಡಿ ಉಪ್ಪು ಹಾಕಿದರೆ ಪರ್ಫೆಕ್ಟಾಗಿ ಉಪ್ಪು ಹಾಕ್ತೀನಿ ನಾನು. ಬಟ್ ಅರಳು ಉಪ್ಪು ಹಾಕಿದರೆ ಒಂದೊಂದ್ಸಲ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಹಬ್ಬದಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ನಮ್ಮ ಹೆಂಡ್ಲು ಅದಕ್ಕೆ ಆಗಬಾರ್ದು, ನಾನು ಅದು ದೂರ ಇರೋದಕ್ಕೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಏನು ಅಂದರೆ ಟೇಸ್ಟ್ ಸ್ಮೆಲ್ನ ತಗೋಬಾರ್ದು, ಸಾಂಬಾರ್ದು ಅಡುಗೆದು ಏನೇ ಆದ್ರೂ ಸ್ಮೆಲ್ನ ತಗೋಬಾರ್ದು. ಮಾಡ್ಕೋತಾ ಇದ್ದೀನಿ. ಉಗ್ಗಿಯನ್ನಕ್ಕೆ ಬಂದು ಕಾಯಿ, ತೆಂಗಿನಕಾಯಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಂತ್ಯನ ತೊಗೊಂಡಿದ್ದೀನಿ. ಇಷ್ಟೇ. ಇದಕ್ಕೆ ನೀನು ಇವಾಗ ಇದನ್ನು ಫ್ಲೇವರ್ಗೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದೆರಡು ಮೆಣಸಿನ್ಕಾಯಿ, ಅದು ಫ್ಲೇವರ್ ಬರ್ತಾ ಇದೆ. ಫ್ಲೇವರ್ ಬಂದ ತಕ್ಷಣ ಆಫ್ ಮಾಡಿದರೆ ಸಾಕು. ಇವಾಗ ನೀವು ಬೇಕಿದ್ರೆ ಹಸಿ ಕಾಳನ್ನ ಹಾಕೋಬೋದು, ನಾನೇನು ಹಾಕೋತಾ ಇದ್ದೀನಿ. ಸಾಂಬಾರ್ಗೆ ಜಾಸ್ತಿ ಕಾಳೆಲ್ಲ ಹಾಕಿರ್ತೀವಲ್ವ, ಇದು ರೈಸ್ ಜೊತೆ ಸ್ವಲ್ಪ ಇರಲಿ ಅಂತ ಸ್ವಲ್ಪ ಕಾಳನ್ನ ಹಾಕೋತಾ ಇದ್ದೀನಿ ನಾನು. ಇದಕ್ಕೇನೆ ಹೆಚ್ಚಿಟ್ಟಿದ್ದಂಥ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದರಲ್ಲಿ ಹೆಂಗೆ ಗೊತ್ತಾ, ಉಪ್ಪು ಮಸಾಲೆ ಇರಬಾರ್ದು ಅನ್ನದಲ್ಲಿ, ಮತ್ತು ಖಾರನೂ ಸ್ವಲ್ಪ ಕಮ್ಮಿನೇ ಇರಬೇಕು. ಯಾಕೆಂದರೆ ನಾವು ಹುಗ್ಗಿಯನ್ನು ಮಾಡೋದೇ ಸಾಂಬಾರು ಜೊತೆಗೆ. ಈಗ ನಾವೇನು ಮಿಕ್ಸ್ ಕಾಳು ಸಾಂಬಾರು ಮಾಡಿದ್ದೀವಿ ಅದ್ರ ಜೊತೆಗೇ ಇದು ಅನ್ನನ ಮಾಡೋದು. ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿ ಇಟ್ಕೊತಾ ಇದ್ದೀನಿ. ಎಷ್ಟು ಪುಡಿ ಹಾಕ್ತಲೇ ಇದ್ರೂ ನಡೆಯುತ್ತೆ. ನಾವು ತರಕಾರಿ ಪಲಾವ್ ಮಾಡ್ತೀವಲ್ವ, ಅದಕ್ಕಿಂತ ಟೇಸ್ಟು ಸೂಪರಾಗಿರುತ್ತೆ ಈ ಪಲಾವ್. ಹುಗ್ಗಿಯನ್ನ, ಇದನ್ನು ಕಾಯಿಯನ್ನ ಹುಗ್ಗಿಯನ್ನ ಅಂತಲೂ ಕರೀತಾರೆ. ತೊಳೆದಿಟ್ಟರೆ ಅಕ್ಕಿ ಹಾಕೋತಾ ಇದ್ದೀನಿ. ಓನಪ್ಪ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಂದು ಹಿಂಗಿದ್ರು ನಾಗರಕಲ್ಲಿ ಪೂಜೆ ಮಾಡೋಕೆ ಹೋಗ್ತಿದ್ದೀವಲ್ಲ, ಸ್ವಲ್ಪ ಉರಕ್ಕಿ ಟಮಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ನಾನು ಫಸ್ಟ್ ಟೈಮ್ ಟಮಟನ ಮಾಡ್ತಿರೋದು. ನಾನು ಕೈಯಾರೆ ಯಾವತ್ತೂ ಮಾಡಿಲ್ಲ. ಮದುವೆಗೆ ಮುಂಚೆ ಎಲ್ಲ ಮಾಡಿದಾಗ ಅದು ಉಂಡೆ ಎಲ್ಲ ಕಟ್ಟೋದು, ಅಕ್ಕಿ ಕೊಟ್ಟೋದು ಇದೆಲ್ಲ ಮಾಡ್ತಾಯಿದ್ದೆ. ಬಟ್ ರಿಯಲಾಗಿ ಯಾವತ್ತೂ ಮಾಡಿರಲಿಲ್ಲ. ಇದಕ್ಕೆ ಬಂದು ಫಸ್ಟು ಅಕ್ಕಿನ ಹುರ್ಕೊಂಡು ಅದಕ್ಕೆ ಕಡಲೆ ಬೀಜ ಅದನ್ನು ಹುರಿದು ಸಿಪ್ಪೆ ತೆಗೆದು ಕಡಲೆ ಮತ್ತು ಕಪ್ಪು ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಕೊಬ್ಬರಿ ಎಲ್ಲ ತೊಗೊಂಡೆ. ಮತ್ತು ಅಕ್ಕಿನ ಹುರಿದ್ಬಿಟ್ಟು ಅಕ್ಕಿ ಜೊತೆ ಸ್ವಲ್ಪ ಕಡಲೆನ ಬಿಸಿ ಮಾಡಿ ಹಾಕ್ಕೊಂಡೆ. ಅದನ್ನು ಕೂಡ ಎರಡೂ ಮಿಕ್ಸ್ ರುಬ್ಬಿಲಿ ಸ್ವಲ್ಪ ತರಿ ಥರ ಮಿಕ್ಸ್ ಮಾಡಿಕೊಂಡೆ. ಮುಂಚೆ ಎಲ್ಲ ಕಲ್ಲಲ್ಲಿ ಹೊಡಿತಾ ಇದ್ದರು ಅದನ್ನು ಅಕ್ಕಿನ, ಇವಾಗ ಕಲ್ಲೆಲ್ಲ ಇಲ್ಲ ಅಲ್ವಾ, ಬೀಸೋ ಕಲ್ಲು. ಸೊ ಹಾಗಾಗಿ ಮಿಕ್ಸಿಲೇ ಇವಾಗ ಎಲ್ಲರೂ ಮಿಕ್ಸಿಲೇ ಹೊಡ್ಕೊಳ್ಳೋದು. ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕಲ್ಲಲ್ಲಿ ಹೊಡ್ಕೊಂಡು ಬರ್ತಾಯಿದ್ರು. ಮಾರಿ ಹಬ್ಬಕ್ಕೆ ಮಾಡ್ತಾಯಿದ್ರು ಉರಕ್ಕಿ ಟಮಟನ. ನಾಗರ ಹಬ್ಬ ಇದಕ್ಕೆಲ್ಲ ಮಾಡಿದರೆ ಹಸಕ್ಕಿ ಟಮಟನ ಮಾಡ್ತಾರೆ. ಬಟ್ ನನಗೆ ಹಸಕ್ಕಿ ಟಮಟಕ್ಕಿಂತ ಈ ಟಮಟ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸರಿ ಇವತ್ತು ಹೆಂಗಿದ್ರು ನಾಗರಕಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಮಾಡ್ಕೊಳ್ಳೋಣ ನಾನೇ ಮನೇಲಿ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಅಕ್ಕಿ ಎಲ್ಲ ಪುಡಿ ಮಾಡಿ ಆದಮೇಲೆ ಅದಕ್ಕೆ ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ, ಬಿಳಿ ಎಳ್ಳು, ಕಪ್ಪೆಳ್ಳು ಮತ್ತು ಕಡಲೆ ಮತ್ತು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಏಲಕ್ಕಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಅದಕ್ಕೆ ಕಡಲೆನೂ ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಾನು ಬೆಲ್ಲನ ಕುದಿಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಒಂದೆಡೆ ಪಾಕ ಬರೋ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸ್ಕೊಂಡ್ರೆ ಸಾಕು. ಒಂದು 2-3 ಮಿನಿಟ್ಸಲ್ಲಿ ಪಾಕ ರೆಡಿ ಆಯಿತು. ಆಮೇಲೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಸೊ ಮಿಕ್ಸಾಗಿ ಏನಾದ್ರು ಪಾಕ ಜಾಸ್ತಿ ಆದರೆ ಕಷ್ಟ ಆಗಿಬಿಡುತ್ತೆ. ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೆ 1 ಗ್ಲಾಸ್ ನೀರನ್ನ. ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಅದು ಸ್ವಲ್ಪ ಜ್ಯೂಸಿ ಥರ ಇತ್ತು, ತಿನ್ನಬೇಕಾದ್ರೆ ಚೆನ್ನಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿ ಬಂದಿತ್ತು. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ ಟಮಟ ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಈಸಿ.
ನಾನು ಯಾರು ಮಾಡೋಕ್ಕೆ ಕಷ್ಟ ಆಗುತ್ತೇನೋ ಅಂತ ಇಷ್ಟು ದಿವಸ ಮಾಡ್ತಿರ್ಲಿಲ್ಲ. ಇವತ್ತು ಟ್ರೈ ಮಾಡಿದೆ, ಟೇಸ್ಟು ಚೆನ್ನಾಗಿ ಬಂದಿತ್ತು ಮತ್ತು ಬೇಕಾದಾಗ ಮಾಡ್ಕೋಬೋದು ಅಂತ ಅನ್ನಿಸ್ತು. ಉರೇಕಿ ಟಮಟ, ಹಸಕ್ಕಿ ಟಮಟ ಆದರೆ ಅಕ್ಕಿನ ನೆನೆಸಿ ರುಬ್ಬಿ ಅದು ಬೇರೆ ಥರ ಪ್ರೊಸೀಜರ್ ಆಗುತ್ತೆ. ಇವಾಗ ಅದು ನಿತ್ಯ ಬಂದುಬಿಟ್ಟು ನಮ್ಮಮ್ಮ ರವೆ ಉಂಡೆ ಮಾಡ್ತೈತೆ ಅಂದ್ಬಿಟ್ಟು ಕೊಡು ಅಂತ ಬರ್ತಾಯಿದ್ರು. ಇವಾಗ ಅದನ್ನು ನೀಟಾಗಿ ಉಂಡೆ ಕಟ್ಕೊಂಡ್ರೆ ಟಮಟ ಇದು ರೆಡಿ. ನಮ್ಮ ತೇಜು ಯಾವತ್ತೂ ಮಾಡೇ ಇರಲಿಲ್ವಲ್ಲಮ್ಮ, ಇವತ್ತು ಮಾಡ್ತಾಯಿದ್ದೀಯಾ ಅಂತ ಇದ್ಲು. ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಟಮಟ ಮಾಡಿದ್ದೀನಿ. ನಮ್ಮಮ್ಮ ಒಂದ್ಸತಿನೂ ಟಮಟ ಮಾಡಿಲ್ಲ. ನಾನು ಇದುವರೆಗೂ ಒಂದ್ಸತಿನೂ ನೋಡೂ ಇಲ್ಲ. ನೋಡ್ತೀನಿ ಹೆಂಗೆ ಮಾಡಿದ್ದೆ. ತೇಜು ಒಂದು 15 ಡೇಸಿಂದ ಬಜ್ಜಿ ಮಾಡಮ್ಮ ಅಂತ ಇದ್ಲು, ಬಟ್ ಮಾಡಿರಲಿಲ್ಲ. ಸ್ವಲ್ಪ ಎಣ್ಣೆ ತಿಂಡಿ ಎಲ್ಲ ಕಮ್ಮಿ ಮಾಡಿರೋದ್ರಿಂದ ಮಾಡಿರಲಿಲ್ಲ. ಹಬ್ಬ ಮತ್ತು ಸಂಡೇ ಕೇಳಿದ್ಲು, ಸರಿ ಹೆಂಗಿದ್ರು ಬುಧವಾರ ಹಬ್ಬ ಐತೆ ಅವತ್ತು ಮಾಡ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಅಂದಿದ್ದೆ. ಇವತ್ತು ಇದಕ್ಕೇನು ಹಬ್ಬ ಹೆಂಗೆ ಗೊತ್ತಾ, ನಾಗರ ಕಲ್ಲಿಗೆ ಕರ್ದಿರೋ ತಿಂಡಿನ ಇಡಬಾರ್ದು. ನಾನು ಯಾವತ್ತೂ ಇಟ್ಟಿರೋದು ನೋಡಿಲ್ಲ ನಾಗರ ಹಬ್ಬ ಇದರಲ್ಲೆಲ್ಲ. ಸೊ ಈ ಬಜ್ಜಿ ವಡೆ ಈ ಥರದ್ದೇನು ಇಡಲ್ಲ. ಇದನ್ನೇನು ಬಜ್ಜಿನೇನು ಪೂಜೆ ಮಾಡೋ ಹತ್ರ ತಗೊಂಡೋಗೋದಿಲ್ಲ. ಇವಾಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನು ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೆ. ನಿಜವಾಗ್ಲೂ ಹುಗ್ಗಿಯನ್ನು ಸೂಪರಾಗಿ ಬಂದಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು ಮತ್ತು ಅನ್ನನೂ ಕೂಡ ಉದುಡಿಯಾಗಿತ್ತು. ಒಂದು ಚೂರು ತಳನೂ ಹಿಡ್ದಿರಲಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ. ಹಬ್ಬ ಮಾಡಲಿಲ್ಲ ಅಂದ್ರೂ, ಏಕೆಂದರೆ ಷಷ್ಠಿ ಹಬ್ಬನ ಎಲ್ಲ ಕಡೆ ಮಾಡೋದಿಲ್ಲ. ಹಾಸನ, ಸಕಲೇಶ್ಪುರ, ಮೇ ಬಿ ಮೈಸೂರು ಈ ಸರೌಂಡಿಂಗ್ ಮಾತ್ರ ಮಾಡ್ತಾರೆ. ಸೊ ಈ ಅನ್ನ ಇದೆಯಲ್ಲ ನಿಜವಾಗ್ಲೂ ಯಾವುದೇ ಮಸಾಲೆ ಇಲ್ಲದೆ ಸೂಪರಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ಸಾಗು ಕುರ್ಮಾ ಈ ಥರ ಇದ್ರೂ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಓಕೆನಾ. ದೇವಸ್ಥಾನ ಹತ್ರ ಹೋದ್ವಿ, ಅಲ್ಲಿ ವೀಡಿಯೋ ಮಾಡೋದಕ್ಕೆ ಅಂತ ತೇಜು ಕೊಟ್ಟಿದ್ದೆ. ಫೋನ್ನ ಹಿಡ್ಕೊಂಡಿದ್ದಾಳೆ ವೀಡಿಯೋ ಮಾಡೋದಕ್ಕೆ, ಬಟ್ ವೀಡಿಯೋ ರೆಕಾರ್ಡೇ ಆಗಿಲ್ಲ. ಇವಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಚೆಕ್ ಮಾಡ್ತೀನಿ, ವೀಡಿಯೋನೇ ಆಗಿಲ್ಲ ಅದು. ಕೊನೆಗೆ ಬರುವಾಗ ಇಬ್ಬರು ತಮಾಷೆ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ವಿ, ಅದಕ್ಕೇ ವಾಯ್ಸ್ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇದಕ್ಕೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪಪ್ಪು ಚೆನ್ನಾಯ್ತಾ? ಥ್ಯಾಂಕ್ ಯು.